ಶ್ರೀಕಾಂತ ಮಾತಾಡಬೇಡ್ವೋ? ಇವ್ರ ಮಾತಿಗೆ ಸರಿಯಾಗಿ ಉತ್ತರ ಕೊಟ್ಟೆ ನನ್ನ ಮಾತನ್ನ ನಿಲ್ಸೋದು. ಈ ದುಡ್ಡಿರೋರ್ ಮನೆ ಹಣೆ ಬರನೇ ಇಷ್ಟು. ಯಾಕ್ರಿ ತೋರ್ಕೆ ಬದುಕು ನಿಮ್ಗೆ? ನಾವೇ ನಮ್ ತಂಗಿನ ನೋಡಿ ಅಂತ ನಿಮಗೆ ಕರ್ತಿದ್ವ ಇಲ್ಲಿ? ಈಗ ಮಾತಾಡಿದ್ರೆ ನನಗೂ ಸರಿಯಾಗಿ ಉತ್ತರ ಕೊಡಕ್ ಬರುತ್ತೆ. ಮನೆ ಹಿರಿಯರೆಲ್ಲ ಇಲ್ಲೇ ಇದ್ದಾರೆ, ಕಣ್ಣು ಮುಂದೆ ಆಟ ಆಡ್ಕೊಂಡ್ ಬೆಳೆದಿರೋ ಹುಡುಗ ಅಂತ ಸುಮ್ಮನಿದ್ರೆ ಜಾಸ್ತಿ ಮಾತಾಡ್ತಿದ್ಯಾ. ಜಾಸ್ತಿ ಏನಲ್ಲ, ನೀವ್ ಆಡಿದ ಮಾತುಗಳಿಗೆ ಇಷ್ಟೊತ್ತು ನಾನು ಮೌನವಾಗಿದ್ದ ತಪ್ಪು. ಅಲ್ಲ, ನಿಮ್ಗೇನ್ ಅಧಿಕಾರ ಇದೆ ಅಂತ ನಮ್ ಜೀವನದ ಬಗ್ಗೆ ಕಂಡಮ ಮಾತಾಡ್ತೀರಾ ನೀವು? ಅವರು ಇವರು ಹಾಕೋ ಆರ್ತಿ ದುಡ್ಡಲ್ಲಿ, ದೇವಸ್ಥಾನಕ್ಕೆ ಬರೋ ದೇಣಿಗೆ ದುಡ್ಡಲ್ಲಿ ನೀನ್ ಓಡಿಸ್ತಿಯಲ್ಲ ಕಾರು, ಅದ್ರಲ್ಲಿ ಸಿಗೋ ಬಕ್ಷಿಸಲ್ಲಿ ಬದುಕೋರು ನೀವು. ಇದನ್ನ ಕಂಡಮ್ಮಾಗಿ ನೋಡ್ದೆ ಸ್ಪ್ಲೆಂಡರ್ ಲೈಫ್ ಅಂತ ನೋಡ್ಬೇಕಾ? ದಯಾನಂದ, ನೀನ್ ಮಾತಾಡ್ತಾ ಇರೋದು ತಪ್ಪು. ತಪ್ಪೇನಿಲ್ಲ ಅತ್ಗೆಮ್ಮ, ಇಂಥ ಮದ ಬಂದಿರೋರ್ಗೆ ಹೀಗೆ ಮಾತಾಡ್ಬೇಕು. ದಯಾನಂದ್ ಅವರೇ, ಏನೋ ಕೋಪದಲ್ಲಿ ಗೊತ್ತಿಲ್ಲದೆ ಮಾತಾಡ್ತಿದ್ದಾನೆ, ದಯವಿಟ್ಟು ಕ್ಷಮಿಸಿ. ನನಗೆ ಹಾಗನ್ನಿಸ್ತಿಲ್ಲ ಶಾಸ್ತ್ರಿಗಳೇ, ನಮ್ಮ ಮರ್ಯಾದೆ ಕಳಿಬೇಕು ಅಂತಾನೆ ಹೀಗೆ ನಡ್ಕೋತಿದ್ದಾನೆ ಅನಿಸ್ತಿದೆ. ನೀವೇ ನೋಡಿದ್ರಲ್ಲ, ನಮ್ಮ ಅತ್ಗೆಮ್ಮನ ಕಡೆ ಕೈ ತೋರಿಸಿ ಬುದ್ಧಿ ಸತ್ತೋಗಿದೆ ಅಂತಾನೆ. ಮತ್ತೆ ಇನ್ನೇನು ಹೇಳ್ಬೇಕ್ರಿ? ನೋಡಿ ಶಾಸ್ತ್ರಿಗಳೇ, ನೋಡಿ. ನೋಡೋದು ಕೇಳೋದು ಏನೂ ಇಲ್ಲ. ನಿಮ್ಗೇನು ಅನ್ಸೋದಿಲ್ವಾ? ನನ್ ತಂಗಿನ ನಿಮ್ಮನೆ ಹುಡುಗನ್ ಕೇಳ್ತಿದ್ದೀರಲ್ಲ, ನಾಲ್ಗೆ ಹೇಗ್ರಿ ಬರುತ್ತೆ ನಿಮ್ಗೆ? ಅತ್ಗೆಮ್ಮ ನಿಮ್ಗೆ ಹೇಗೆ ಹೇಳ್ತಿದ್ದ ನೋಡಿ ಇವನು. ನಾನೇನೋ ಹೇಳ್ತಿಲ್ಲ, ಆಗ್ಲೇ ನೀವೇನೋ ಹೇಳಿದ್ರಲ್ಲ, ಬಕ್ಷೀಸಲ್ಲಿ ಬದುಕ್ತಿದೀವಿ ಅಂತ. ಅಂತವ್ರ ಸಂಬಂಧ ನಿಮ್ಗೆ ಯಾಕ್ರಿ ಬೇಕು? ಯಾಕೆ ಬೇಕು? ರೇ ಚಾಲಕರೇ, ಇಷ್ಟೊಂದು ದುರಹಂಕಾರ ಬೇಡ, ಆಮೇಲೆ ಇಳಿಸ್ಬೇಕಾಗುತ್ತೆ. ಹೌದು ಸ್ವಾಮಿ, ನನಗೆ ದುರಹಂಕಾರ ಜಾಸ್ತಿನೇ. ಯಾಕೆ ಅಂತಂದ್ರೆ ನಿಯತ್ತಾಗಿ ಮೈ ಬಗ್ಸಿ ದುಡಿಯೋ ದುಡ್ಡಲ್ಲೇ ತಿಂದು ಮೈ ತುಂಬ ಕೊಬ್ಬೆಳ್ಸ್ಕೊಂಡಿದ್ದೀನಲ್ಲ, ಅದಕ್ಕೇನೆ ಧೈರ್ಯ ದೌಲತ್ತು ಎಲ್ಲ ಜಾಸ್ತಿನೇ. ಬೇಡ ಕಣೋ, ಬೇಡ. ಮಾತು ಮಿತಿ ಮೀರ್ತಿದೆ. ನೀನ್ ಮಾತಾಡ್ತಿರೋದು ನನ್ನ ಬಗ್ಗೆ ಅಲ್ಲ, ನಮ್ಮ ಅತ್ತಿಗೆಮ್ಮನ ಬಗ್ಗೆ, ನಮ್ಮ ಇಡೀ ಮನೆತನದ ಬಗ್ಗೆ, ರಾಜಾರಾಮ್ ರಾಯರ ಕುಟುಂಬದ ಬಗ್ಗೆ ಮಾತಾಡ್ತಿದ್ಯಾ, ಅದು ನೆನ್ಪಿರ್ಲಿ. ಹಾಗಾದ್ರೆ ನೀವಿಷ್ಟೊತ್ತು ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ನಿಗಾ ಇದ್ದಿದ್ರೆ ನನ್ನ ನಾಲ್ಗೇನೋ ಸರಿ ಇರೋದು. ಶ್ರೀಕಾಂತಣ್ಣ, ಅವ್ರು ಮಾತಾಡಿದ್ರಲ್ಲಿ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಅದಕ್ಕೆ ನಮ್ಮ ಮನೆತನದ ಬಗ್ಗೆ, ದಾಮಿನಿ ಅಮ್ಮನ ಬಗ್ಗೆ ಮಾತಾಡೋದು ತಪ್ಪು. ಮನೆತನದಿಂದಾನೇ ಅಲ್ವಾ ನಡತೆ ಗುಣ ಅಂತ ಬರೋದು. ತಪ್ಪು ಹೇಗಾಗತ್ತೆ ಆದಿತ್ಯ? ಶ್ರೀಕಾಂತ, ದಯಾ ಹೇಳಿದ್ದು. ನೀವು ಮಾತಾಡಬೇಡಿ. ಇವರು ಮಾತಾಡ್ಬೇಕಿದ್ರೆ ಸರಿಯಾಗಿ ತಿದ್ದಿದ್ರೆ ಇಷ್ಟೊಂದೆಲ್ಲ ಆಗ್ತಾನೆ ಇರಲಿಲ್ಲ. ನೀವಿವಾಗ ತ್ಯಾಪ ಹೆಚ್ಚೋ ಕೆಲಸ ಮಾಡಬೇಡಿ. ಅಣ್ಣ ಬೇಡ ಪ್ಲೀಸ್.
ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಆದಿತ್ಯ. ಸುಮ್ಮನೆ ದೂರ ಇದ್ಬಿಡು. ಅಮ್ಮನಿಗೆ ಕೈ ತೋರಿಸಿ ಮಾತಾಡೋದು ನನಗಿಷ್ಟ ಆಗಲ್ಲ.